ದಿರದ ಪಸುರೊಡೆಯೆ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ವಸುಸದ್ಮ ಎಂಬ ಮನೆ. ಆ ಮನೆಯ ಹೂದೋಟದ ಒಡತಿ ಜಯಕ್ಕ. ಹೌದು, ನಾನು ನಿಮಗೆ ಪರಿಚಯ ಮಾಡ ಹೊರಟಿರುವ ಹವ್ಯಕ ಗೃಹಿಣಿ ತನ್ನ ಹವ್ಯಾಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಮನೆಯ ಮುಂದೆ ಬೃಂದಾವನವನ್ನೇ ನಿರ್ಮಿಸಿದ್ದಾಳೆ. ಇಲ್ಲಿನ ಮಲೆನಾಡಿನ ಪರಿಸರಕ್ಕೆ ಹೊಂದಿಕೆಯಾಗುವ ಅದೆಷ್ಟೋ ಡೇರೆ, ಗುಲಾಬಿ, ದಾಸವಾಳ, ಸೇವಂತಿಗೆಗಳಲ್ಲದೆ ಮರುಭೂಮಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಆ್ಯಂಥೂರಿಯಂ, ಅಡೇನಿಯಂ, ಬೋಗನ್ವಿಲ್ಲಾ, ಜರ್ಬೆರಾ ಗಿಡಗಳನ್ನು ಬೆಳೆಸಿದ ರೀತಿ, ಅದರಲ್ಲಿ ಬಿಟ್ಟ ಹೂವು ವರ್ಣನಾತೀತ. ಬನ್ನಿ ಹೂದೋಟ ನಿರ್ಮಿಸಿದ ಜಯಕ್ಕನ ಕಿರುಪರಿಚಯ ಮಾಡಿಕೊಳ್ಳೋಣ. ಈ ಹೂವಿನ ಗಿಡದ ಎಲ್ಲ ಯಜಮಾಂತಿ ಜಯಕ್ಕನ ಭೇಟಿ ಮಾಡಿಸ್ತೀನಿ ನಾನು. ಜಯಕ್ಕ, ಹಾಯ್. ಹಾಯ್. ಇಲ್ಲಿ ಇಷ್ಟೆಲ್ಲ ಹೂವಿನ ಗಿಡ ಮಾಡಿದೆ. ಎಲ್ಲ ರೀತಿ ಹೂವಿನ ಗಿಡನೂ ಇದ್ದು, ಸೇವಂತಿಗೆ ಇದ್ದು, ಡೇರೆ ಇದ್ದು, ಆ್ಯಂಥೂರಿಯಂ ಇದ್ದು, ಅಡೇನಿಯಂ ಇದ್ದು, ಎಲ್ಲದರಲ್ಲೂ ಮತ್ತು ಹೂವೇ ಇದ್ದು. ಮನೆ ಬಾಗಿಲಲ್ಲಿ ಹೂವಿಪ್ಪದು ರಾಶಿ ಅಪರೂಪ. ಎಲ್ಲರೂ ನಂಗವೆಲ್ಲ ಮಾಡ್ತೀಯ, ಒಂದು ಗಿಡ 2 ಗಿಡ ಇರ್ತು, ಆದರೆ ಇಲ್ಲಿ ರಾಶಿ ರಾಶಿ ಹೂವು ಇದ್ದು ಗಿಡನೂ ಇದ್ದು. ಇದೆಲ್ಲ ಹ್ಯಾಂಗೆ ನಿಂಗೆ ಸಾಧ್ಯ ಆಯ್ತು? ಫಸ್ಟು ಇಂಟ್ರೆಸ್ಟು, ಸೆಕೆಂಡ್ ನಮ್ಗೆ ನಮ್ಮವರಿಂದ ಸಿಗೋ ಸಪೋರ್ಟು, ಅದೆರಡರಿಂದ ಸಾಧ್ಯ ಆಯ್ತು ಅನ್ಕತ್ತೇನೆ. ಅಲ್ಲ, ಈಗ ನೀಟ್ನೆಸ್ ಅಲ್ಲವ, ನಿನ್ಗೆ ಮೊದಲಿಂದನೂ ಹೀಗೆ ಮಾಡೋವಳಿದ್ದಿತ್ತು. ಈಗ ಒಂದೇ ಥರ ಕೊಟ್ಟೆ, ಮತ್ತು ಯಾವ ಗಿಡನೂ ಅಷ್ಟೇ ಆರೋಗ್ಯಕರವಾಗಿದ್ದು, ಹುಳ ಇಲ್ಲೇ, ಮತ್ತು ಒಂದೇ ಲೆವೆಲಲ್ಲಿ ಹೂವಾಜು. ಇದರೆಲ್ಲ ನೀ ಹ್ಯಾಂಗೆ ಸಾಧ್ಯ ಮಾಡ್ಕೊಂಡೆ? ನೀಟ್ನೆಸ್ಸು ಅಂದರೆ ಅದು ನನ್ನ ಗಂಡನ ಸಹಕಾರ. ಅಂದರೆ ಅಷ್ಟು ನೀಟಾಗೇ ಇರೋ ಅವರಿಗೆ ಪ್ರತಿಯೊಂದು. ಆಮೇಲೆ ಆರೋಗ್ಯಕರವಾಗಿರೋ ಅಂದರೆ ಅದು ಹಿಂಗೆ ಎಷ್ಟೋ ಸರಿ ನೋಡ್ತಿದ್ದೆ, ರೋಗ ಬಂತು ಏನೇನೋ ಆಯ್ತು, ಆವಾಗ ಆ ಗಿಡ ಚೆಂದ ಕಾಣಿಸ್ತಿಲ್ಲ, ಬೇಜಾರಾಗ್ತಿತ್ತು. ಆವಾಗ ಎಲ್ಲ ಒಂದೊಂದೇ ಹಿಂಗೆ ಒಂದು ಮೆಟ್ಲು ಹತ್ತದಂಗೆ ಇನ್ನೊಂದು ಮೆಟ್ಲು ಕಾಣಿಸ್ತು ಹೇಳುವಂಗೆ. ಹಾಗೆ ಹುಡ್ಕ್ಯೋತ ಹೋದಂಗೆ ಅದೇ ಈಗ ಒಂದು ಹಂತಕ್ಕೆ ಬಂಜೋಳ ಅನ್ಕೊತಾ ಇದ್ದೆ. ಡೇರಲ್ಲಿ ಎಷ್ಟೊಂದು ವೆರೈಟಿ ಇದ್ದು, ಬರೀ 1-2 ಗಿಡ ಅಲ್ಲ, ರಾಶಿ ಗಿಡ ಇದ್ದು. ಅಡೇನಿಯಮ್ಮು ಅದಂತೂ ನಮ್ಮ ಕಡೆ ರಾಶಿ ಕಡಿಮೆ, 40 ಜಾತಿ ಇದ್ದು ಅಂತಂದೆ. ಇದ್ದಿದ್ದು ಹೌದು, ನಂಗೆ ಅವು ನೋಡಿದ್ಯಾ ಬಿಡು, ನಮ್ನಿ ಕಲರು ಎಲ್ಲದೂ ಇದ್ದು. ಅದ್ರೆಲ್ಲ ಹೆಂಗೆ ನೀನು ಇಲ್ಲಿ ಅಂದರೆ ಹಳ್ಳಿ ಮೇಲೆ ಮಾಡಲು ಸಾಧ್ಯ ಆಯ್ತು? ನಾನು ಮೊದಲು ಹೇಳ್ದಂಗೆ ನಮ್ಮ ಮನೆಯವ್ರ ಸಪೋರ್ಟ್ ಫಸ್ಟ್. ಕೊನೆಗೆ ನನಗೆ ಹಿಂಗೆ ಇಂಟ್ರೆಸ್ಟ್ ಇದ್ದಿದ್ದು ಕಂಡ್ಕೊಂಡು ಈಗ ನನ್ನ ಮಗನೂ ಅವಂಗೂ ಸ್ವಲ್ಪ ಅಮ್ಮ ಮಾಡ್ತಲಿ, ಅಮ್ಮಂಗೆ ಬೇಜಾರು ಬತ್ತು ಹಿಂಗಾಗಿ ಅವೆಲ್ಲ ಹುಡುಕಿ ತರ್ಸಲು ಶುರು ಮಾಡಿದ. ಈಗೆಲ್ಲ ಬೋಗನ್ವಿಲ್ಲಾ ಇದ್ದಿಕ್ಕು, ಅಡೇನಿಯಂ ಇದ್ದಿಕ್ಕು. ಹೌದು, ಬೋಗನ್ವಿಲ್ಲಾನು ಒಂದು 40-45 ಜಾತಿ ಇದ್ದು. ಅಷ್ಟು ಅವನೇ ತರಿಸಿದ್ದೆ. ಅವು ತರ್ಸೋದವ ಮುಂದಿನ ಕೆಲಸ ಅವರದ್ದು. ಅಂದ್ರೆ ಹಿಂಗೆ ಮಾಡು. ಈಗ ನಮ್ದು ಮಲೆನಾಡಲ್ಲಿ ಈ ವಾತಾವರಣಕ್ಕೆ ಹೊಂದಿಕೆ ಆಗ್ತಾ ಇಲ್ಲ ಹೇಳಲ್ಲ, ನೀ ಹೆಂಗ್ ನೋಡ್ಕಿರ್ತೆ? ಅದು ನಾನು ಪ್ರಯೋಗ ಮಾಡಿ ನೋಡೋದೇ. ಫಸ್ಟ್ 2-4 ಗಿಡ ಹಿಂಗೆ ತರ್ಸೋದು. ಅದು 1 ವರ್ಷಕ್ಕೆ ರಿಸಲ್ಟ್ ಗೊತ್ತಾಗ್ತು, ಅದು ನಮ್ಮಲ್ಲಿ ಆಗ್ತಾ ಇಲ್ಲ ಹೇಳೋದು. ಅವಾಗ ಆಗ್ತಿಲ್ಲ ಅಂದರೆ ಬಿಟ್ಬಿಡೋದು. ನನ್ನ ಹತ್ರ ಆಗ್ತಿಲ್ಲ ಹೇಳೋದ್ರೆ ಬಿಟ್ಟೇ ಬಿಡ್ತೀವಿ. ಸರ್ವೇ ಸಾಮಾನ್ಯ ಅದು ಕಂಟಿನ್ಯೂ ಆಗ್ತು. ಅಂದರೆ ಈಗ ಯೂಟ್ಯೂಬ್ನಲ್ಲೆಲ್ಲ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಕ್ತು. ಹೌದು, ಈಗ ಯಾವ ಗಿಡ ಹೆಂಗೆ ಮಾಡೋವು ಏನು ಅದು ನಮ್ಮಲ್ಲಿ ಈಗ ಸಾಧ್ಯ ಆಗ್ತು ಹೇಳಾದ್ರೆ. ಈಗ ಅಜೇಲಿಯಾ ಅಲ್ಲವ, ಅದಕ್ಕೆ ಸಾಯಿಲ್ಲೆಸ್ ಮಣ್ಣು ಹಾಕಲಿಲ್ಲ. ಫಸ್ಟ್ ತರಿಸಿದ್ದೆ ಒಂದು 10-15 ಗಿಡ ತರಿಸಿ ಎಲ್ಲ ಮಣ್ಣಲ್ಲಿ ನೆಟ್ಟು, ಅದು ಕೊಟ್ಟಿಗೆ ಗೊಬ್ಬರ ಹಾಕಲಿಲ್ಲ. ಮೇನ್ ಅಂದರೆ ಅಜೇಲಿಯಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸತ್ತೇ ಹೋಗ್ತು. ಹಾಗಾಗಿ ಅದನ್ನೆಲ್ಲ ಹಿಂಗೆ ಇದು ಎಂತಕ್ಕೆ ಸತ್ತಿತ್ತು ಹೇಳಿ ಹಿಂಗೆಲ್ಲ ಸರ್ಚ್ ಮಾಡಿ ಎಲ್ಲ ನೋಡಿ ಅದನ್ನೆಲ್ಲ ಒಂದು ಹಂತಕ್ಕೆ ಹಿಂಗೆ ಒಂದು ಸರಿ ಸಾಧ್ಯ ಆಗ್ತಾ ಇದ್ದು ಹೇಳಿ ಆಲೋಚನೆ ಮಾಡ್ತಾ ಇದ್ದೆ. ಆದ್ರೆ ಎಷ್ಟೋ ಸರಿ ಫೇಲ್ ಆಗ್ತಿಲ್ಲ ಹೇಳಿಲ್ಲ. ಆದ್ರೆ ಫೇಲ್ ಆಗಿದ್ದು ನಂಗಕ್ಕಿಗೆ ಕಂಡಿದ್ದಿಲ್ಲ ಇಲ್ಲಿ. ನಿನಗೆ ಅನ್ಸಿಕ್ಕು, ಆದ್ರೆ ತುಂಬಾ ಚೆನ್ನಾಗಿದ್ದು. ರಾಶಿ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದ್ರೆ. ಯಾವುದೇ ನೋವು ಇದು ಎಲ್ಲದು ಈ ಹೂವಿನ ಗಿಡದ ಮಧ್ಯದಲ್ಲಿ ಜಸ್ಟ್ ಅದೇ ನನಗೆ ಇಲ್ಲಿ ಒಂಟಿ ಮನೆ, ಮಾತಾಡಲ್ಲ ಯಾರೂ ಇಲ್ಲ, ಫೋನೆಯ. ಅವರದ್ದು ಒಂದು ಇದಿದ್ದು ಸಮಾಜ ಸೇವೆ ಮಧ್ಯಾಹ್ನ ಮೇಲೆ ಹೋಗ್ಬಿಡ್ತರು ಆ ಕಡೆಗೆ.
ದೊಡ್ಡ ಜಮೀನು ಆಗ್ತು. ಹೌದಾ? ಹಂಗಾಗಿ ಆಳ್ಕ ರಶ್ ಇರ್ತ, ಹ್ಮ್. ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನಮಗೆ ಸಣ್ಣದಾವಾಗಳಿಂದನೂ ಹೂವಿನ ಗಿಡದೊಂದು ಹುಚ್ಚಿದ್ದಿತ್ತು. ಈಗ ಇಲ್ಲಿ ಬಂದ್ಮೇಲೆ ಜಾಗನೂ ಇದ್ದು ನಮಗೆಲ್ಲ ಅನುಕೂಲತೆನೂ ಸಾಧ್ಯ ಆಯ್ತು. ಹಾಗಾಗಿ ಅದೊಂದು ಇಂಟ್ರೆಸ್ಟ್ ಇದೆ ಇದಕ್ಕೆ. ಇಡೀ ದಿವಸ ಅದ್ರ ಜೊತೆನೇ ಇರೋದಕ್ಕೆ ಹಿಂಗೆ ಮಾಡಲೆ ಹೆಂಗೆ, ಹಿಂಗೆ ಮಾಡಿದರೆ ಹೆಂಗೆ, ಹಂಗೆ ಪ್ರಯೋಗ ಮಾಡಿ ಮಾಡಿ ಅದ್ರ ಗಿಡ ಎಲ್ಲವ ಆಧುನಿಕವಾಗಿ ಬೆಳೆಸಿದ್ದೆ ಜೇಕ. ಈಗ ಒಟ್ಟು ಯಾವುದೋ ಒಂದು ಕೊಟ್ಟೆಲ್ ನೆಟ್ಟು ಯಾವುದೋ ಒಂದು ಇದ್ರ ಹಾಕಿ ಮಾಡಿದ್ದಿಲೆ ಅದು ಅದೇ ಕಾಲಕ್ಕೆ ತಕ್ಕಾಗ ಹೂವಪ್ಪಂಗೆ ಒಂದೇ ಸರಿ ಎಲ್ಲ ಗಿಡನೂ ಹೂವಪ್ಪಂಗೆ ಅದ್ರೆಲ್ಲ ಮಾಡಿದ್ದೆ. ರಾಶಿ ಖುಷಿ ಆಗ್ತು. ಆದ್ರೆ ರೋಡ್ ಹಂಚಿಗಿರಕ್ಕಾಗಿತ್ತು ನಿಮ್ಮ ಮನೆ ಅನ್ನಿಸ್ತು ನಂಗೆ. ಮನೆಯ ಮುಂದೆ ಸುಂದರವಾದ ಹೂದೋಟ ನಿರ್ಮಿಸಿದ ಈ ಹವ್ಯಕ ದಂಪತಿಗೊಂದು ನಿಮ್ಮ ಮೆಚ್ಚುಗೆ ಇರಲಿ. ಧನ್ಯವಾದ.